ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆಯ ಪ್ರಯುಕ್ತ ಉಲ್ಲಾಲ ಸೇರಿದಂತೆ ವಿಶ್ವದ ಪ್ರತಿಯೊಂದು ಕಡೆಯಲ್ಲಿ ಕೂಡ ಮಿಲಾದ್ ಹಬ್ಬವು ಕೂಡ ಬಹಳ ಅದ್ದೂರಿಯಿಂದ ಶ್ರದ್ಧಾಪೂರ್ವಕವಾಗಿ ಪಾವಿತ್ರದಿಂದ ಶಿಸ್ತುಬದ್ಧವಾಗಿ ಇವತ್ತು ನಡೀತಾ ಇದೆ. ಉಲ್ಲಾಳದಲ್ಲಿ ಮಿಲಾದ್ ರ್ಯಾಲಿಯು ಈಗಾಗಲೇ ಐತಿಹಾಸಿಕವಾದ ರ್ಯಾಲಿ, ಪ್ರೀತಿಯ ಒಂದು ಸೌಹಾರ್ದತೆಯ ರ್ಯಾಲಿಯಾಗಿ ಪರಿವರ್ತನೆಗೊಂಡು ದರ್ಗದ ಅಧ್ಯಕ್ಷರಾದ ಹನೀಫಾಜಿದವರು, ಎಲ್ಲ ನಮ್ಮ ದರ್ಗದ ಸಮಿತಿಯ ಸರ್ವ ಸದಸ್ಯರು, ಉಲ್ಲಾಲ ಪ್ರದೇಶದ ವಿವಿಧ ಜಮಾತಿನ ಅಧ್ಯಕ್ಷ ಸದಸ್ಯರುಗಳು, ಸದರ್ ಉಸ್ತಾದಗಳು, ವಿದ್ಯಾರ್ಥಿಗಳು ಸೇರಿಕೊಂಡು ಬಹಳ ಅದ್ದೂರಿಯಾಗಿ ಐತಿಹಾಸಿಕ ಮಿಲಾದ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ವಿಶ್ವದ ಪ್ರತಿಯೊಂದು ಕಡೆಯಲ್ಲಿ ಕೂಡ ಇವತ್ತು ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆ ಇವತ್ತು ಅದ್ದೂರಿಯಿಂದ ಇವತ್ತು ನಡೆಯುವಂಥ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕು. ವಿಶ್ವ ಪ್ರವಾದಿಯವರು 1500 ವರ್ಷಗಳ ಹಿಂದೆ ಮಾನವ ಕುಲಕ್ಕೆ ಮಾನವೀಯತೆಯ ಸಂದೇಶ, ಸೋದರತೆ ಸಂದೇಶ, ಸಮಾನತೆಯ ಸಂದೇಶ, ನ್ಯಾಯಯುತವಾದ ಸಂದೇಶ, ಶಿಸ್ತುಬದ್ಧವಾದ ಜೀವನಕ್ಕೆ ತಮ್ಮ ವಿಶೇಷವಾದ ಸಂದೇಶ ಕೊಟ್ಟು ಅವತ್ತಿನ ಕಾಲದಲ್ಲಿ ಇಡೀ ವಿಶ್ವಕ್ಕಲ್ಲಿ ಇವತ್ತು ಸಾಮಾಜಿಕವಾದ ನ್ಯಾಯ ಕೊಡುವಂಥದ್ದು, ಪ್ರೀತಿಯ ಜೀವನ ನಡೆಸಲಿಕ್ಕೆ ಕೊಟ್ಟಂಥ ಸಂದೇಶ ಮತ್ತು ವ್ಯಕ್ತಿತ್ವ ಅಂತ ನಾವಿವತ್ತು ಅರ್ಥ ಮಾಡಿಕೊಂಡು ಮಿಲಾದ್ ರ್ಯಾಲಿಯಲ್ಲಿ ಕೂಡ ನಾವಿವತ್ತು ಆ ಸಂದೇಶ ನಮ್ಮ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಸರ್ವ ಜನರಿಗೂ ಕೂಡ ವಿಶ್ವ ಪ್ರವಾದಿಯವರ ಆ ಸಂದೇಶವನ್ನು ಮುಟ್ಟಿಸುವಂಥ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಬಹುಶಃ ಇವತ್ತಿನ ಸಾಮಾಜಿಕವಾದ ನ್ಯಾಯಯುತವಾದ ಸೌಹಾರ್ದತೆಯ ಪ್ರೀತಿ ವಿಶ್ವಾಸ ಸಮಾಜಕ್ಕೆ ವಿಶ್ವ ಪ್ರವಾದಿಯವರ ಸಂದೇಶ ಸರ್ವರಿಗೂ ಕೂಡ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದೇ, ಎಲ್ಲ ಉಲೇಮಾಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಸಣ್ಣದಿರುವಾಗ 4-5 ಪಾಯಿಂಟ್ಗಳನ್ನು ನನಗೆ ಸಂದೇಶಗಳನ್ನು ಹೇಳುವುದಿದೆ. ಯಾಕೆ 100ಕ್ಕೂ 100 ವಿಶ್ವ ಪ್ರವಾದಿ ಸಂದೇಶ ನಮ್ಮ ಎಲ್ಲರಿಂದಲೂ ಯಾರೂ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದೇಶಗಳನ್ನು ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಂಡ್ರೆ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರರಾಗುವಂಥ ವ್ಯಕ್ತಿತ್ವ ನಮಗೆ ಖಂಡಿತವಾಗಿ ಬರ್ತದೆ ಎಂಬ ಆತ್ಮವಿಶ್ವಾಸ ನಮಗೆಲ್ಲರಿಗೂ ಕೂಡ ಬೇಕು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ವಿಶ್ವ ಪ್ರವಾದಿಯವರ ಮೊದಲನೇ ಸಂದೇಶವೇ ಅದು ಸಬೂರ್, ತಾಳ್ಮೆ. ನಾವೆಲ್ಲರೂ ಕೂಡ ತಾಳ್ಮೆಯನ್ನು ಮೈಗೂಡಿಸಿಕೊಳ್ಳುವ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು. ಎಷ್ಟೇ ಸಮಸ್ಯೆ ಇದ್ದರೂ ಕೂಡ, ಎಷ್ಟೇ ಕಷ್ಟ ಇದ್ದರೂ ಕೂಡ, ಏನೇ ಪರಿಸ್ಥಿತಿ ಬಂದರೂ ಕೂಡ ತಾಳ್ಮೆಯಿಂದ ನಿಭಾಯಿಸುವಂಥ ವ್ಯಕ್ತಿತ್ವವನ್ನು ನಾವು ಸಣ್ಣದಿಂದಲೇ ಹಂತವಾಗಿ, ಯಾಕೆ ಸಡನ್ ಆಗಿ ಬರೋದಿಲ್ಲ, ಅಂಗಡಿಯಲ್ಲಿ ಸಿಕ್ಕುವುದು ಕೂಡ ಇಲ್ಲ, ಇದು ನಾವೇ ಅಳವಡಿಸ್ಕೊಂಡು ಬರಬೇಕು. ಅದಕ್ಕಾಗಿ ತಾಳ್ಮೆಗೆ ವಿಶೇಷವಾದ ಮಹತ್ವ ಇದೆ. ಒಬ್ಬ ರಾಜನ ಕಿರೀಟ ಯಾವುದಂತ ಹೇಳಿದರೆ ಆ ಕಿರೀಟದಲ್ಲಿ ಎಷ್ಟು ಬಂಗಾರ ಇದೆ, ಎಷ್ಟು ವಜ್ರ ಇದೆ, ಅದು ರಾಜನ ಕಿರೀಟ ಅಲ್ಲ. ಒಬ್ಬ ರಾಜನ ಕಿರೀಟ ಅವನ ಸಬೂರ್ ಮತ್ತು ತಾಳ್ಮೆ ಯಾವುದಿದೆ ಅದು ನಿಜವಾದ ಕಿರೀಟವಾಗ್ತದೆ. ಅದು ನಮ್ಮ ಪ್ರತಿಯೊಬ್ಬ ಯುವ ಜನಾಂಗದ ವಿದ್ಯಾರ್ಥಿಗಳ ಕಿರೀಟ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜ ಇದ್ದ ನಂತರ ಅವಮಾನ, ಆರೋಪಗಳು, ಇಲ್ಲ ಸಲ್ಲದ ವಿಚಾರಗಳು ಎಲ್ಲವೂ ಕೂಡ ಬಂದೇ ಬರ್ತದೆ. ನಾವು ತಾಳ್ಮೆ ಕಳೆದುಕೊಂಡು ನೀವು ಅದಕ್ಕೆ ಉತ್ತರ ಕೊಟ್ಟರೆ ಎಷ್ಟು ಕೊಡ್ಬೋದು. ಎಲ್ಲವನ್ನು ಸ್ವೀಕಾರ ಮಾಡಿ ಅದನ್ನು ಅಲ್ಲಾಹ್ ತಾಲಾ ಮುಂದಿಟ್ಟು ಬಿಡಿ. ಅಲ್ಲಾಹ್ ತಾಲಾ ಕೊಡುವಾಗ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಿಂದ ಕೊಡ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಪ್ರೀತಿಯ ಸೋದರ ತಾಳ್ಮೆ ವಿಚಾರ ಹಮ್ಮಿಕೊಂಡ ಅವಕಾಶವತ್ತಾಗಲಿ, ಅದೇ ರೀತಿ ಮಾನವತೆಗೆ ವಿಶೇಷ ಹೊತ್ತನ್ನು ಕೂಡ ನಮಗೆಲ್ಲರಿಗೂ ಕೊಡುವುದೇ. ಯಾರಿದ್ದರೂ ಕೂಡ ಸಹಕಾರ ಒಂದು ಮನೋಭಾವ ತಾವು ಹಮ್ಮಿಕೊಳ್ಳಿ. ನೀವು ಉಪದ್ರ ಮಾಡಿದರೆ ಅವರನ್ನು ಕ್ಷಮಿಸಿಕೊಂಡು ತಾವು ಇವತ್ತು ಮುಂದೆ ಹೋಗಿ. ಅನಗತ್ಯವಾಗಿ ಚರ್ಚೆ ಮಾಡಬಾರ್ದಲ್ಲಿ ಸಂದೇಶದಲ್ಲಿ ಇವತ್ತಿದೆ. ಮರದ ಅಡಿಯಲ್ಲಿ ಕೂತ್ಕೊಂಡು, ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು, ಕಟ್ಟೆಯಲ್ಲಿ ಕೂತ್ಕೊಂಡು, ವಾಟ್ಸಪ್ಪಲ್ಲಿ ಗೀಚೋದು ಅದು ವಿಶ್ವ ಪ್ರವಾದಿಯರಿಗೆ ಯಾವಾಗಲೂ ಇಷ್ಟಪಟ್ಟಂಥ ವಿಚಾರವೇ ಅಲ್ಲ. ಅಗತ್ಯ ಏನಿದೆಯಾ ಅದನ್ನು ಮಾತ್ರ ಮಾತಾಡಬೇಕು. ಅನಗತ್ಯವನ್ನು ಮಾತಾಡಬಾರ್ದಂತೆ ನಮ್ಮ ಉಲೇಮಾಗಳು ಉಸ್ತಾದ ನಮಗೆ ಅವಧಿಯಲ್ಲಿ ಕೊಡುವಂಥ ವಿಚಾರ ಇವತ್ತಾಗಿದೆ. ಎಲ್ಲ ವಿಚಾರ ನಾವು ಮೈಗೂಡಿಸಿಕೊಂಡು ಬಂದರೆ ನಿಮ್ಮಷ್ಟು ಪ್ರೀತಿಯ ಸೋದರತೆ ವ್ಯಕ್ತಿತ್ವ, ನಮ್ಮಷ್ಟು ಪ್ರೀತಿಯ ಸಮುದಾಯ ವಿಶ್ವದ ಎಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ವ್ಯಕ್ತಿತ್ವ ಹಮ್ಮಿಕೊಂಡು ವಿಶ್ವ ಪ್ರವಾದಿಯವರ ದೊಡ್ಡ ಮಟ್ಟದ ಸಂದೇಶ, ಸೌಹಾರ್ದತೆ, ಆ ಊರಿನ ಸಂಸ್ಕೃತಿಗೆ ಅನುಗುಣವಾಗಿ ಕಾನೂನುಬದ್ಧ ಅನುಗುಣ ಜೀವನ ಮಾಡುವಂಥ ಎಲ್ಲ ಕೂಡ ನಮಗೆ ಇವತ್ತು ನಮ್ಮ ಉಲೇಮಾಗಳು ಮದ್ರಾಸಲ್ಲಿ ಉಸ್ತಾದಗಳು ನಮಗೆ ಹೇಳಿಕೊಟ್ಟ ದೊಡ್ಡ ಮಟ್ಟ ಪಾಠವಾಗಿದೆ. ಆದ ಕಾರಣ ಸೌಹಾರ್ದತೆ ವಿಶೇಷವಾದ ಮಹತ್ವ ನಾವೆಲ್ಲ ಕೊಟ್ಟು, ನಾವೆಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ನಮ್ಮ ನೆರೆಕೆರೆಯಲ್ಲಿ, ನಮ್ಮ ಊರಲ್ಲಿ ಜೊತೆಯಾಗಿ ನಿಲ್ಲುವಂಥ ಅವಕಾಶ ಆಗಬೇಕು. ಸೌಹಾರ್ದ ಸಮಾಜ MLAಗಳಿಂದ, ದರ್ಗಾದ ಅಧ್ಯಕ್ಷರಿಂದ, ಮಸೀದಿ ಅಧ್ಯಕ್ಷರಿಂದ ಇಂದಿತರ ನಮ್ಮ ಮುಖಂಡರ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯವರು, ತಾಯಿಯಂದಿರು, ತಂದೆಯರು ಎದ್ದು ನಿಂತು ಮಾನವೀಯತೆ ಮತ್ತು ಸೌಹಾರ್ದ ಸಂದೇಶ ವ್ಯಕ್ತಿ ವಿದ್ಯಾರ್ಥಿಗಳು ಕೊಡುವಂಥ ಕೆಲಸ ಆಗಬೇಕು. ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಭಿನ್ನಾಭಿಪ್ರಾಯಗಳನ್ನು ದೂರ ಇಟ್ಟು ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಹೇಳಿದ ಸರಿ ಅಂತೇಳಿ ಎಲ್ಲಿ ಕೂಡ ಸಾಮರಸ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಪರಸ್ಪರ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ
ಅದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಕೈ ಹಿಡಿದು ಮುಂದೆ ಹೋಗಿ ನಾವು ಭಾರತೀಯರು ಅಂತ ಹೇಳ್ತೇವಲ್ಲ, ಆ ಸಾಮರಸ್ಯ ಅದು ನಮ್ಮ ನಿಜವಾದ ಸಾಮರಸ್ಯ ಆಗಬೇಕು. ಅದು ನಮ್ಮ ವಿಶ್ವಪ್ರವಾದಿಯವರ ಸಂದೇಶ ಅಂತ ಕೂಡ ಹೇಳಿಕೊಂಡು ನಿಮ್ಮೆಲ್ಲರ ದುವಾ ನೀವು ಕೇಳಿಕೊಳ್ಳುತ್ತಾ, ನಾನು ಶಾಸಕನಾಗುವ ಮೊದಲೇ ಬಹುಶಃ ಈ ಒಂದು ಪವಿತ್ರವಾದ ರ್ಯಾಲಿಯಲ್ಲಿ ಪ್ರತಿ ವರ್ಷ ಕೂಡ ನಾನು ಭಾಗವಹಿಸಿದ್ದೇನೆ. ಎಷ್ಟು ಸಲ ನಾನು ಪವಿತ್ರವಾದ ರ್ಯಾಲಿಯಲ್ಲಿ ಭಾಗವಹಿಸಿ ಬಂದು ಇಲ್ಲಿ ನಾವು ನಿಂತು ದುವಾ ಮಾಡಿದ್ದೇವ, ಅಷ್ಟೇ ಪವರ್ಗಳು ನನ್ನ ಜಾಸ್ತಿ ಆಗ್ತಾ ಇವತ್ತು ಹೋಗಿದೆ. ಈ ವರ್ಷ ಬಂದಿದ್ದೇನೆ, ಮುಂದೇನು ಪವರ್ ಬರ್ತಂದು ನೋಡುವ ಅಂತ ಇಲ್ಲಿ ನಾನು ಇವತ್ತು ಇಚ್ಛಿಸಿ ನಿಮ್ಮೆಲ್ಲ ದುವಾ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಅದು ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ದುವಾ ನಾನು ಇವತ್ತು ಕೇಳಿಕೊಂಡು ನಾವೆಲ್ಲರೂ ಕೂಡ ನಮ್ಮ ಉಲ್ಲಾಲಕ್ಕೆ, ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ, ರಾಜ್ಯಕ್ಕೆ ಗೌರವ ಬರುವಂಥ ವ್ಯಕ್ತಿತ್ವ ನಮ್ಮೆಲ್ಲರ ವ್ಯಕ್ತಿತ್ವ ಆಗಲಿ. ಆ ವ್ಯಕ್ತಿತ್ವ ವಿಶ್ವಪ್ರವಾದ ಸಂದೇಶ ನಮಗೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಸ್ಫೂರ್ತಿ ಆಗಲಿ ಹೇಳಿಕೊಂಡು ನನ್ನ ಮಾತು ಮುಗಿಸಿ ಮತ್ತೊಮ್ಮೆ ನಾನು ದರ್ಗಾದ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಒಂದು ಶಿಸ್ತುಬದ್ಧವಾದ ಯಾರಿಗೂ ನಮ್ಮ ಬಹುಶಃ ಎಲ್ಲರಿಗೂ ನಮ್ಮ ಮೇಲೆ ಗೌರವ ಬರುವ ರೀತಿಯಲ್ಲಿ ಒಂದೇ ಒಂದು ಪೊಲೀಸ್ ಎಲ್ಲಿಯೂ ಕೂಡ ಇಲ್ಲದೆ ಎಲ್ಲನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಒಂದು ವಾಲಂಟಿಯರ್ಸ್ ಇಲ್ಲದೆ ಎಲ್ಲ ಕೂಡ ಸ್ವಯಂ ಪ್ರೇರಿತವಾಗಿ ಆದಾಗ ಇದೆಲ್ಲ ಕೂಡ ಒಂದು ಶಿಸ್ತುಬದ್ಧವಾಗಿ ನಾವು ಬಹುಶಃ ಏನು ವಿಶ್ವಪ್ರವಾದಿ ಅತ್ಯಂತ ಪ್ರೀತಿಸ್ತಾರೆ ಅದಕ್ಕೆಲ್ಲಕ್ಕೆ ಅನುಗುಣವಾಗಿ ಬಹುಶಃ ಇವತ್ತು ಈ ಒಂದು ದರ್ಗಾ ಸಮಿತಿಯ ಅಧ್ಯಕ್ಷರು ಎಲ್ಲ ಸದಸ್ಯರು ಉಲ್ಲಾಲ ಊರಿನ ಜನತೆಯದು ನಡೆದುಕೊಂಡು ಬಂದು ಒಂದು ಮಾದರಿಯಾಗಿ ಹೇಳಿಕೊಂಡು ಅವರಿಗೂ ನಿಮಗೆಲ್ಲರಿಗೂ ಮತ್ತು ವಿವಿಧ ಇಲಾಖೆ ಅದು ಮಾಧ್ಯಮ ಇರಲಿ, ಪೊಲೀಸ್ ಇಲಾಖೆ ಇರಲಿ, ರೆವಿನ್ಯೂ ಇಲಾಖೆ ಇರಲಿ, ಸರ್ವ ಇಲಾಖೆ ಮತ್ತು ಉಲ್ಲಾಲದ ಎಲ್ಲ ಜಾತಿ ಎಲ್ಲ ಧರ್ಮದ ಸೋದರಿಗೆ, ಯಾಕೆ ಅಲ್ಲಲ್ಲಿ ಬಂದಾಗ ಎಲ್ಲ ಜಾತಿಯವರು ಬಂದು ಬಹುಶಃ ಇವತ್ತು ಶುಭಾಶಯ ಸಲ್ಲಿಸುವ ಒಂದು ವಿಶೇಷವಾದ ಒಂದು ಸಂಸ್ಕೃತಿ, ಅದು ಉಲ್ಲಾಲದ ಸಂಸ್ಕೃತಿ. ಅವರಿಗೆಲ್ಲರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆ ಶುಭಾಶಯನ್ನು ನನ್ನ ಕ್ಷೇತ್ರದ ಸರ್ವ ಜನರ ಪರವಾಗಿ, ರಾಜ್ಯದ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ.